ಎಚ್ಡಿಕೋಟೆ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಚಂದ್ರ ಮತ್ತು ತಾಲೂಕು ನೋಡಲ್ ಅಧಿಕಾರಿ ಡಾ ಬೃಂದಾವರ ಅಧ್ಯಕ್ಷತೆಯಲ್ಲಿ ಆಶಾ ಕಾರ್ಯಕರ್ತೆಯರ ಕುಂದುಕೊರತೆ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯ ಕುರಿತು ತಾಲೂಕು ಆರೋಗ್ಯಾಧಿಕಾರಿ ಡಾ ರವಿಕುಮಾರ್ ಮಾತನಾಡಿ, ಕಳೆದ ಸಭೆಯಲ್ಲಿ ಕೇಳಿದಂತೆ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಾತ್ರಿ ವೇಳೆ ಉಳಿದುಕೊಳ್ಳಲು ಕೊಠಡಿ ವ್ಯವಸ್ಥೆ ಮಾಡಲಾಯಿತು. ವೇತನದ ಬಗ್ಗೆ ಕ್ರಮ ವಹಿಸಿ ಜೂನ್ ತಿಂಗಳವರೆಗೂ ವೇತನ ಖಾತೆಗೆ ಜಮಾ ಆಗಿರುತ್ತದೆ. ಆಶಾ ಕಾರ್ಯಕರ್ತೆಯರಿಗೆ ಏನೇ ಸಮಸ್ಯೆ ಬಂದರೂ ಕೂಡಲೇ ನನ್ನ ಗಮನಕ್ಕೆ ಬಂದರೆ ಕೂಡಲೇ ಪರಿಹಾರ ಮಾಡುತ್ತೇನೆಂದು ತಿಳಿಸಿದರು. ತಾಲೂಕು ನೋಡಲ್ ಅಧಿಕಾರಿ ಡಾ ಬೃಂದಾ ಮಾತನಾಡಿ, ಪ್ರತಿ 3 ತಿಂಗಳಿಗೊಮ್ಮೆ ನಾವು ಆಶಾ ಕಾರ್ಯಕರ್ತೆಯರ ಕುಂದುಕೊರತೆ ಸಭೆಯನ್ನು ಮಾಡುತ್ತೇವೆ. ಯಾವುದೇ ಸಮಸ್ಯೆಗಳಿದ್ದರೆ ಇಲ್ಲೇ ಬಗೆಹರಿಸೋಣ. ನಾವು ನಿಮ್ಮ ಜೊತೆಗಿದ್ದೇವೆ. ಆಶಾ ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಮಾಡುವ ಬಗ್ಗೆ ನಮಗೆ ಯಾವುದೇ ಆದೇಶ ಬಂದಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಆದೇಶ ಬಂದರೆ ಖಂಡಿತವಾಗಿ ಕೊಡಿಸುತ್ತೇವೆ. ಎಲ್ಲರೂ ಒಗ್ಗಟ್ಟಾಗಿ ಕರ್ತವ್ಯ ನಿರ್ವಹಿಸೋಣ. ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರನ್ನು ತರೋಣ ಎಂದು ತಿಳಿಸಿದರು. ಆಶಾ ಕಾರ್ಯಕರ್ತೆಯರ ಅಧ್ಯಕ್ಷೆ ಭಾಗ್ಯ ಮಾತನಾಡಿ, ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಮೊಬೈಲ್ ಫೋನ್ ಅನ್ನು ಕೊಡಿಸಬೇಕು. ಪ್ರತಿ ತಿಂಗಳು ಕಡ್ಡಾಯವಾಗಿ ಸಂಬಳವನ್ನು ನೀಡಬೇಕು ಮತ್ತು ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಆಶಾ ಕಾರ್ಯಕರ್ತೆಯರಿಗೆ ನೋಟ್ಬುಕ್ ಮತ್ತು ವರದಿ ನಮೂನೆಗಳನ್ನು ನೀಡಬೇಕೆಂದು ತಿಳಿಸಿದರು. So we thank all ASHA workers for your committed service. Child program, maternal and child program. ಇದು ಇವತ್ತು ಒಂದೇ ದಿನ ಪ್ರೋಗ್ರಾಮ್ ಆಗಿದ್ರು ಸಹ ನಿಮಗೆ ಯಾವುದೇ ಅಧ್ಯಕ್ಷರು ಹಾಗೂ ತಾಲೂಕು ಅಧಿಕಾರಿಗಳಂತ ಮುಂದಾ ಮೇಡಮ್ ನಮ್ಮ ಡಿಸ್ಟಿಕ್ ಆಶಾಗಳಂತ ರಂಜಿತಾ ಮತ್ತು ಪ್ರಿಯಾಂಕ ಮತ್ತು ಇದನ್ನೆಲ್ಲ ಡಿಸ್ಟಿಕೋಟೆಯಲ್ಲಿ ನಾವು ಮಾಡಲಿಲ್ಲ. ನಮ್ಮದು 2 ತಾಲೂಕುಗಳಲ್ಲಿ ಇರ್ತದೆ. ಸೊ ಈ ಒಂದು ಕುಂದುಕೊರತೆ ಸಭೆಗಳಲ್ಲಿ ಏನು ಅಂದರೆ ನಮ್ಮ ಆಶಾ ಕಾರ್ಯಕರ್ತರು ಸುಮಾರು 48ಕ್ಕಿಂತ ಹೆಚ್ಚು ಒಂದು ನ್ಯಾಷನಲ್ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀರಿ, ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ, ಅನುಷ್ಠಾನ ಮಾಡ್ತಾಯಿದ್ದೀರಿ. ಎಲ್ಲ ತಳಮಟ್ಟದಲ್ಲೂ ನೀವು ನಮ್ಮ ಏನು ನಿಮಗೆ ಹೇಳಿದ್ರು ಮಾಡಬೇಕು ಅಂತಿದೆ, ಇಲ್ಲೇ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಎಲ್ಲರಿಗೂ ಆಗಿದೆ. ಸೊ ಅದು ಬಿಟ್ಟರೆ ನಿಮಗೆ ನ್ಯಾಷನಲ್ ಪ್ರೋಗ್ರಾಮ್ ಏನು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಲ್ಲಿ ನೀವೆಲ್ಲ ಏನು ಸಹಕಾರ ಕೊಡ್ತಾ ಇದ್ದೀರಾ. ಈಗ ಎಲ್ಲರಿಗೂ ತಿಳಿದಂಗೆ ಈಗ ಒಂದು ಹಾಸ್ಪಿಟ್ಲಿಗೆ ಮತ್ತು ಸಾರ್ವಜನಿಕರಿಗೆ, ಆಸ್ಪತ್ರೆಗೆ ಸಾರ್ವಜನಿಕರಿಗೆ ನೀವು ಒಂದು ಮಧ್ಯದಲ್ಲಿ ಕೊಂಡಿ ಇದ್ದ ಹಾಗೆ ಇರ್ತೀರಾ. ಹಾಗಾಗಿ ನಿಮ್ಮ ಕಡೆಯಿಂದ ನಮಗೆ ಒಂದು ಸಹಕಾರವನ್ನು ಇಲ್ಲ ಅಂತಂದರೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ಮೊಬೈಲು ನಮ್ಗೆ ಮಾಡಿಸ್ಕೊಳ್ಳೋಕ್ಕೆ ಇದು ಮಾಡಿ ಮೇಡಮ್, ಆದರೆ ಒತ್ತಡ ಮಾತ್ರ ನಮಗೆ ಸಮಸ್ಯೆ ಆಗುತ್ತೆ ಮೇಡಮ್. ಪ್ರತಿಯೊಂದು ಕೆಲಸಕ್ಕೂ ನಮ್ಗೆ ಒಂದು ಇಂಜೆಕ್ಷನ್ ಬಂದರೆ 150, ಒಂದು ಪೇಷಂಟ್ ಹಾಕಂದ್ರೆ 150, ಎಲ್ಲರೂ ಸೇರಿ ನಮ್ಗೆ ತುಂಬ ಪ್ರಾಬ್ಲಮ್ ಇದೆ. ತುಂಬ ಕಷ್ಟ ಆಗ್ತದೆ ಮೇಡಮ್. ಇಷ್ಟು ವೈಯಕ್ತಿಕವಾಗಿ ಏನಿಲ್ಲ ಅದೇ ಆರೋಗ್ಯದ ವಿಷಯಗಳ ಸುಮಾರು 48 ರಾಷ್ಟ್ರೀಯ ಕಾರ್ಯಕ್ರಮಗಳ ಮಾಹಿತಿ ಕಲೆಯಾಗಬೇಕು. ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡತಕ್ಕದ್ದು, ಕಾಲಕಾಲಕ್ಕೆ ಚುಚ್ಚುಮದ್ದುಗಳನ್ನು